ಒಬ್ಬರಿಗೆ ಅವರು ಸ್ವಾತಂತ್ರ್ಯ ವೀರ, ಇನ್ನೊಬ್ಬರಿಗೆ ಅವರು ಬ್ರಿಟಿಷರ ಕ್ಷಮಾಪಣೆ ಕೋರಿದ ವ್ಯಕ್ತಿ, ಒಬ್ಬರ ಪಾಲಿಗೆ ಅವರು ಹಿಂದೂ ರಾಷ್ಟ್ರದ ದಾರಿದೀಪ, ಮತ್ತೊಬ್ಬರ ಪಾಲಿಗೆ ಗಾಂಧಿ ಹತ್ಯೆಯ ಕಪ್ಪು ನೆರಳು. ದಶಕಗಳೇ ಉರುಳಿದರೂ ಕೂಡ ಭಾರತೀಯ ರಾಜಕಾರಣದ ಒಂದು ಅಖಾಡದಲ್ಲಿ ಒಂದು ಹೆಸರು ಮಾತ್ರ ಯಾವಾಗಲೂ ಕೂಡ ವಿವಾದದ ಕೇಂದ್ರ ಬಿಂದುವಾಗಿರುತ್ತೆ. ಅದೇ ವಿನಾಯಕ ದಾಮೋದರ್ ಸಾವರ್ಕರ್. ಈಗ ಸಾವರ್ಕರ್ ಹೆಸರು ಮತ್ತೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಸದ್ದು ಮಾಡಿದೆ. ಸಂಸತ್ತಿನ ಗೋಡೆಯ ಮೇಲಿರುವಂತಹ ಸಾವರ್ಕರ್ ಭಾವಚಿತ್ರವನ್ನು ಕಿತ್ತು ಹಾಕಿ ಅಂತ ಹೇಳಿ ಸಲ್ಲಿಸಲಾಗಿದ್ದಂತಹ ಅರ್ಜಿಗೆ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿದ ಆ ಒಂದು ಉತ್ತರ ಈಗ ವಿರೋಧಿಗಳ ಬಾಯಿಯನ್ನು ಮುಚ್ಚಿಸಿದೆ. ಅಷ್ಟಕ್ಕೂ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅಂತ ನೋಡೋದಾದರೆ, ಸಂಸತ್ತಿನ ಒಳಗೆ ಸಾವರ್ಕರ್ ಫೋಟೋವನ್ನು ಹಾಕಬಾರ್ದು ಅಥವಾ ಇರಬಾರದು ಎಂಬುವಂತಹ ಅರ್ಜಿದಾರರ ವಾದ ಏನಿತ್ತು, ಅದಕ್ಕೆ ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನು ಕೈಗೆತ್ತಿಕೊಳ್ಳಲು ನಿರಾಕರಿಸಿದ್ದಷ್ಟೇ ಅಲ್ಲ, ಒಂದು ಕಠಿಣ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಇಂತಹ ಕ್ಷುಲ್ಲಕ ಕಾರಣಕ್ಕೆ ಅರ್ಜಿಗಳನ್ನು ಹಾಕಬೇಡಿ, ಹಾಕಿದರೆ ದಂಡವನ್ನು ವಿಧಿಸಬೇಕಾಗುತ್ತದೆ ಅಂತ ಹೇಳಿ ನ್ಯಾಯಾಲಯ ಗುಡುಗಿದೆ ಈ ಒಂದು ವಿಚಾರದಲ್ಲಿ. ಆದರೆ ಸಂಸತ್ತಿನ ಗೋಡೆಯ ಮೇಲೆ ಅಂದರೆ ಈ ಒಂದು ವಿಚಾರದಲ್ಲಿ ಕೋರ್ಟ್ ಏನು ಹೇಳಿತು ಸುಪ್ರೀಂ ಕೋರ್ಟ್ ಅಂತ ನಾವು ನೋಡಿದ್ರೆ ನೋಡಿ, ಸಂಸತ್ತಿನ ಗೋಡೆಯ ಮೇಲೆ ಸಾವರ್ಕರ್ ಸ್ಥಾನ ಏನಿದೆ ಈ ರೀತಿಯಾಗಿ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಭದ್ರ ಆಗಿದೆ ಎನ್ನುವಂತಹ ವಿಚಾರ ಗೊತ್ತಾಗಿದೆ, ಅದು ಸಾಬೀತಾಗಿದೆ ಕೂಡ. ಇದು ಕೇವಲ ಒಂದು ತೀರ್ಪಲ್ಲ, ಬಲಪಂಥೀಯ ವಿಚಾರಧಾರೆಗಳಿಗೆ ಸಿಕ್ಕಂತಹ ಬಹುದೊಡ್ಡ ಕಾನೂನುಬದ್ಧವಾದಂತಹ ಒಂದು ಗೆಲುವು ಅಂತ ಬಿಂಬಿಸಲಾಗ್ತಾ ಇದೆ. ಸಾವರ್ಕರ್ ಸುತ್ತಲಿನ ವಿವಾದ ಏನು ಹೊಸದೇನಲ್ಲ. ಬ್ರಿಟಿಷರ ವಿರುದ್ಧ ಸಶಸ್ತ್ರ ಕ್ರಾಂತಿ ನಡೆಸಿದಂತಹ ವೀರ ಅನ್ನೋದು ಒಂದು ಬಣದ ವಾದ. ಆದರೆ ಅಂಡಮಾನ್ನ ಒಂದು ಕಾಲಾಪಾನಿ ಜೈಲಿನಲ್ಲಿದ್ದಾಗ ಬ್ರಿಟಿಷರ ಕ್ಷಮಾಪಣಾ ಪತ್ರವನ್ನು ಬರೆದಿದ್ರು ಎಂಬುದು ವಿರೋಧಿಗಳ ಪ್ರಬಲ ಒಂದು ಅಸ್ತ್ರ ಅಂತ ಹೇಳಲಾಗುತ್ತೆ. ಇಂದಿಗೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ಯುದ್ಧ ಏನಿದೆ ನಡೆಯುತ್ತಾ ಇದೆಯಲ್ಲ, ಅದು ಇದೇ ಒಂದು ವಿಚಾರವಾಗಿ, ಈ ಒಂದು ಕ್ಷಮಾಪಣೆ ಮತ್ತು ವೀರತ್ವದ ಒಂದು ಪದಗಳ ನಡುವೆ ಏನಿದೆ ಅದರ ವಿಚಾರವಾಗಿ ಯಾವಾಗಲೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಈಗ ಈ ಒಂದು ಚರ್ಚೆಗೆ ಹೊಸ ಆಯಾಮವನ್ನೇ ನೀಡಿದೆ ಅಂತ ಹೇಳಬಹುದು. ಯೋಚನೆ ಮಾಡಿ, ಸತ್ತು ದಶಕಗಳಾದರೂ ಕೂಡ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಇಂದಿಗೂ ಕೂಡ ಚುನಾವಣೆಗಳು ನಡೀತಾನೇ ಇವೆ ಅಂತಂದರೆ ಆ ವ್ಯಕ್ತಿಯ ಒಂದು ಪ್ರಭಾವ ಎಷ್ಟಿರಬಹುದು ಅಂತ. ಮಹಾರಾಷ್ಟ್ರದಿಂದ ಕರ್ನಾಟಕದ ಬೆಳಗಾವಿ ಸುವರ್ಣಸೌಧದವರೆಗೆ ಸಾವರ್ಕರ್ ಭಾವಚಿತ್ರ ಸದಾ ಕಿಚ್ಚು ಹಚ್ಚುತ್ತಲೇ ಇರುತ್ತೆ. ಸರ್ಕಾರದ ಕಚೇರಿಗಳಲ್ಲಿ ಸಾವರ್ಕರ್ ಬೇಕಾ ಬೇಡವಾ ಎನ್ನುವಂಥ ಒಂದು ಚರ್ಚೆ ಹಿಂದೆ ಸದ್ಯಕ್ಕಂತೂ ನಿಲ್ಲದ ಒಂದು ಲಕ್ಷಣ ಕಾಣ್ತಾನೇ ಇಲ್ಲ, ಯಾವತ್ತೂ ಕೂಡ ಅದು ನಿಲ್ತಾ ಇಲ್ಲ. ಅಂದಾಗೆ ಏನಿದೆ, ಒಂದು ಇತಿಹಾಸದ ವ್ಯಕ್ತಿಗಳನ್ನು ಕೇವಲ ಕಪ್ಪು ಅಥವಾ ಬಿಳುಪು ಎಂದು ನೋಡುವುದು ಕಷ್ಟ ಅಂತ ಹೇಳ್ತಾರೆ. ಸಾವರ್ಕರ್ ಒಬ್ಬ ಕ್ರಾಂತಿಕಾರಿಯಾಗಿದ್ದರು ಎಂಬುದು ಎಷ್ಟು ಸತ್ಯವೋ, ಅವರು ವಿಚಾರಧಾರೆಗಳೇನಿದೆ ಇಂದಿಗೂ ಕೂಡ ದೇಶವನ್ನು ಎರಡು ಭಾಗವಾಗಿ ವಿಂಗಡಿಸುತ್ತವೆ ಎಂಬುದು ಅಷ್ಟೇ ಸತ್ಯ ಕೂಡ ಹೌದು. ಸುಪ್ರೀಂ ಕೋರ್ಟ್ ಫೋಟೋ ತೆಗೆಯಲು ನಿರಾಕರಿಸಿರಬಹುದು, ಆದರೆ ಜನರ ಮನಸ್ಸಿನ ಒಳಗಿನ ಪರ ವಿರೋಧದ ಏನಿದೆ ಗೋಡೆಗಳನ್ನು ಕೆಡುವುದು ಮಾತ್ರ ಈಗಿನ ಒಂದು ಕಾಲದಲ್ಲಿ ಕಷ್ಟ ಅಂತ ಹೇಳಲಾಗುತ್ತೆ. ಸಂಸತ್ತಿನ ಗೋಡೆಯ ಮೇಲಿರುವಂತಹ ಸಾವರ್ಕರ್ ಚಿತ್ರದ ಮೇಲೆ ಕಣ್ಣು ಬಿದ್ದಾಗಲೆಲ್ಲ ಭಾರತದ ವೈವಿಧ್ಯಮಯ ಮತ್ತು ವಿವಾದಾತ್ಮಕ ಒಂದು ಇತಿಹಾಸದ ಪುಟಗಳು ತೆರೆದುಕೊಳ್ಳುತ್ತಾನೇ ಇರುತ್ತವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.